ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಬಿಗ್ ಬಾಸ್ ಸೀಸನ್ 13 ಗ್ರ್ಯಾಂಡ್ ಓಪನಿಂಗ್ ಸ್ಟಾರ್ಟ್ ಆಗುತ್ತದೆ. ನೀವು ಕೂಡ ನಿಮ್ಮ ಒಂದು ಮನೆಯಲ್ಲಿ ಇದ್ದಂಥ ಒಂದು ಪಾರ್ಟಿಸಿಪೇಟ್ಗಳು ನಾವು ಕೂಡ ಬಿಗ್ ಬಾಸ್ ಶೋಗೆ ಹೋಗಬೇಕು ಅಂತ ಇಷ್ಟಪಟ್ಟಿದ್ದಂಥವರು ಕಾಮನ್ ಪೀಪಲ್ ಅಂದರೆ ಜನಸಾಮಾನ್ಯರು ನಾವು ಕೂಡ ಹೋಗ್ಬೋದು, ನೀವು ಕೂಡ ಹೋಗ್ಬೋದು, ಯಾರೇ ಕೂಡ ಹೋಗ್ಬೋದು. ಇಲ್ಲಿ ಸರಿಗಮಪ ಮತ್ತು ಹೇಗೆ ಆಡಿಯನ್ಸ್ ಮುಖಾಂತರ ಆಡಿಯನ್ಸ್ನ ಅವ್ರನ್ನ ಸೆಲೆಕ್ಟ್ ಮಾಡಿ ಆಡಿಷನ್ ಇತ್ತಲ್ವಾ, ಅದಕ್ಕೋಸ್ಕರ ಇವಾಗ ಬಿಗ್ ಬಾಸ್ ಶೋ ಸೀಸನ್ 13 ಕೂಡ ನೀವು ಕೂಡ ಮನೆಯಲ್ಲಿ ಇದ್ದಂಥ ಒಂದು ಆಸೆ ಇದ್ದಂಥ ಮಹಿಳೆಯರು ಕೂಡ ಅಂಕಲ್ ಅವರು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗಲೇ ಇಲ್ಲಿ ನೋಡಿ ಬಿಗ್ ಬಾಸ್ ಸೀಸನ್ ಆಡಿಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಕಲರ್ಸ್ ಕನ್ನಡದ ಒಂದು JioHotstar.comಗೆ ಭೇಟಿ ನೀಡಿ ಲಾಗಿನ್ ಆಗಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಆಮೇಲೆ ನಿಮಗೆ OTP ಬರುತ್ತದೆ. ಆ ಒಂದು OTP ಯನ್ನು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ಯನ್ನು ನೀವು ರಿಜಿಸ್ಟ್ರೇಷನ್ ಮಾಡಬೇಕು, ಲಾಗಿನ್ ಮಾಡಿದ ತಕ್ಷಣ ವೆರಿಫಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ OTP ಬರದೇ ಇದ್ದರೆ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನೀವು DND ಮಾಡಿ ಆಕ್ಟಿವೇಟ್ ಮಾಡಬೇಕು. ಅಂದರೆ ಡು ನಾಟ್ ಡಿಸ್ಟರ್ಬ್ ಮೋಡ್ ಅಂತಂದು ಆಕ್ಟಿವೇಟ್ ಮಾಡಬೇಕು. DND ಅಂದ್ರೆ ಒಂದು ಆಪ್ಷನ್ ಇರುತ್ತದೆ, ಡು ನಾಟ್ ಡಿಸ್ಟರ್ಬ್ ಅಂತಂದು, ಅದನ್ನು ಆಕ್ಟಿವೇಟ್ ಮಾಡಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಆಪ್ರೇಟರ್ ಒಂದು ಸಂಪರ್ಕ ಏನಾದರೂ ನಿಮಗೆ OTP ಬರದೇ ಇದ್ದಲ್ಲಿ ನಿಮ್ಮ ಒಂದು ಮೊಬೈಲ್ನ ಒಂದು ಚೆಕ್ ಇಲ್ಲಿ ಆಪ್ರೇಟರ್ ಮಾಡ್ತಾರಲ್ವ ಸರಿಯಾದ ಅವ್ರ ಕಡೆಗೆ ಓಡಿ ಆಮೇಲೆ DND ಡಿಆಕ್ಟಿವೇಟ್ ಮಾಡಬೇಕು. DND ಆಕ್ಟಿವೇಟ್ ಇದ್ರೆ ಅದನ್ನು ಡಿಆಕ್ಟಿವೇಟ್ ಮಾಡಬೇಕು. DND ಡಿಆಕ್ಟಿವೇಟ್ ಆದ ನಂತರ ಎಂಟರ್ ಮಾಡಿ ನಿಮ್ಮ ಮೊಬೈಲ್ ನಮ್ಮ ಸಂಖ್ಯೆಯನ್ನು ಎಂಟರ್ ಮಾಡಿ. ಆವಾಗ OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಅದನ್ನು ನಿಮ್ಮ ಒಂದು ವೆರಿಫಿಕೇಶನ್ ಮಾಡಿ ಲಾಗಿನ್ ಆಗಿ ಆಮೇಲೆ ಕಲರ್ಸ್ ಕನ್ನಡದ ಒಂದು JioHotstarನಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಆಗಿ ಆ ಆಡಿಯನ್ಸ್ ಮುಖಾಂತರ ನೀವು ಸೆಲೆಕ್ಟ್ ಆಗ್ಬೋದು. ನೀವು ಸೆಲೆಕ್ಟ್ ಆಗಿ ವೆರಿಫಿಕೇಶನ್ ಸೆಲೆಕ್ಷನ್ ಅಂತ ಬರುತ್ತದೆ. ಆಮೇಲೆ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಮೊಬೈಲ್ ಸರಿಯಾದ ಮೊಬೈಲ್ ನಂಬರು, ಹಾಗೆ ಇಲ್ಲಿ ಫೋನ್ ನಂಬರು ಮತ್ತು ನಿಮ್ಮ ಒಂದು ಏಜ್ ಎಷ್ಟು, ಹಾಗೆ ನಿಮ್ಮ ಒಂದು ಮನೆ ಒಂದು ವಿಳಾಸ, ನೀವು ಎಲ್ಲಿ ಇರ್ತೀರಾ ಏನು ಅಂತಂದು, ಮತ್ತು ನಿಮ್ಮ ಒಂದು ಸರಿಯಾದ ಇಮೇಲ್ ID ನೀವು ನಮೂದಿಸಬೇಕು. ನಿಮ್ಮ ಒಂದು ವಿಡಿಯೋ, ಹಾಗೆ ಇಲ್ಲಿ ಹೆಸರು, ಏಜು, ಫೋನ್ ನಂಬರು, ಇಮೇಲ್ ID ಇಲ್ಲಿ ಎಲ್ಲ ಎಲ್ಲ ಅಪ್ಲಿಕೇಶನ್ ಹಾಕಿದ ನಂತರ 3 ನಿಮಿಷದ ವಿಡಿಯೋ ಅಂದರೆ 2 ನಿಮಿಷ 59 ಒಳಗಡೆ ನೀವು ವಿಡಿಯೋ ಮಾಡಬೇಕು. ಬಿಗ್ ಬಾಸ್ ಶೋಗೆ ನಾನು ಹೇಗೆ ನಾನು ಏನು ನಿಮಗೆ ಒಂದು ಆಸೆ ಅಂದರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಏನು ಆಸೆ ಇದೆ, ಬಿಗ್ ಬಾಸ್ ಶೋಗೆ ಹೋದರೆ ಏನೆಲ್ಲ ಮಾಡ್ತೀರಿ ಅಂತಂದು 3 ನಿಮಿಷಗಳ ಒಳಗಡೆ 2 ನಿಮಿಷನೂ 59 ವಿಡಿಯೋ ಇರಬೇಕು. ಅದು 50 MB ಒಳಗಡೆನೇ ಇರಬೇಕು. ಅದು 59 MB 60 MB ಇದ್ದಿದ್ದು ನಡೆಯುವುದಿಲ್ಲ, ಅದು ರಿಜೆಕ್ಟ್ ಆಗುತ್ತದೆ. 3 ನಿಮಿಷದ ಒಳಗಡೆನೆ ಇರಬೇಕು. ಗಮನಿಸಿ, ನಿಮ್ಮ ಒಂದು ವಿಡಿಯೋ ಫೈಲ್ ಗಾತ್ರ ಅಂದರೆ 50 MB ಅಷ್ಟೇ ಇರಬೇಕು. ಅದಕ್ಕೆ 51 MB ಆದರೂ ಕೂಡ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಅದು ಕೂಡ 3 ನಿಮಿಷಗಳ ಕಾಲ ಹೆಚ್ಚಿರಬಾರದು, ಅದಕ್ಕೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಕೆಳಗಡೆ ಒಂದು ಕನ್ಸರ್ಟ್ ಫಾರ್ಮ್ ಅನ್ನು ನೀವು ಲಾಗಿನ್ ಆದ ತಕ್ಷಣ ಕನ್ಸರ್ಟ್ ಫಾರ್ಮ್ ಅನ್ನು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೆಳಗಡೆ ಕನ್ಸರ್ಟ್ ಫಾರ್ಮ್ ಅನ್ನು ಓದಬೇಕು. ಎಸ್ ನಾ ಅಗ್ರಿ ಅಂದರೆ ನೀವು ಎಸ್ ಅಗ್ರಿ ಅಂದರೆ ಎಗ್ರಿ ಹೊಡಬೇಕು, ಅಥವಾ ನೋ ಐ ಡು ನಾಟ್ ಅಂದರೆ ಅರ್ಜಿದಾರರು ದಿವಾಂಗರಾಗಿದ್ದಾರೆ ಅಂದರೆ ಡೆತ್ ಆಗಿದ್ದಾರೆ, ದಯವಿಟ್ಟು ಎಸ್ ಐ ಅಗ್ರಿ ಅಂತ ಹೊಡಿಬೇಕು. ಆಮೇಲೆ ಸ್ಪೆಸಿಫಿಕಲ್ ಫಾರ್ ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ನೀವು ಆಡಿಷನ್ ಕೊಟ್ಟಿರ್ತೀರ, ಆಮೇಲೆ ಒಂದು ನಿಮಗೆ ಕನ್ಫರ್ಮೇಷನ್ ಯುವರ್ ಸೆಲೆಕ್ಟೆಡ್ ಅಂತೀರ. ಆಮೇಲೆ ಆ ಒಂದು ಪರ್ಸನ್ ಡೆತ್ ಆದರೆ ಆವಾಗ ಎಸ್ ಅಗ್ರಿ ಅಂತ ಹೊಡಿಬೇಕು, ಇಲ್ಲ ಅಂದರೆ ಎಸ್ ಐ ಅಗ್ರಿ ಅಂತ ಈ ಥರ ಮಾಡಬೇಕು. ಆಮೇಲೆ ಈ ಒಂದು ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ವೆರಿಫಿಕೇಶನ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ ತಕ್ಷಣ ನಿಮ್ಮ ಒಂದು ಪೋಷಕರ ಒಂದು ಹೆಸರು, ಇಮೇಲ್ ID, ಏಜು ಮತ್ತು ಇಮೇಲ್ ID, ಫೋನ್ ನಂಬರು, ಸರಿಯಾದ ಒಂದು ಇಮೇಲ್ ID ಕೊಡಿ. ಅದಕ್ಕೆ ಒಂದು ಮೆಸೇಜ್ ಬರುತ್ತದೆ, ಅವರು ನೀವು ಸೆಲೆಕ್ಟೆಡ್ ಆಗಿದ್ದೀರಾ ಅಂತಂದು. ಅವರು ಇವಾಗ
ನಿಮ್ಮ ಒಂದು ಇಮೇಲ್ ಐ ಡಿಗೆ ಮತ್ತು ಫೋನ್ ಕೊಟ್ಟಿರ್ತೀರಲ್ವಾ, ಫೋನ್ ನಂಬರ್, ಅವ್ರಿಗೆ ಅದಕ್ಕೂ ಕೂಡ ಹೇಳ್ತಾರೆ ನೀವು ಸೆಲೆಕ್ಟ್ ಆಗಿದ್ದೀರಾ, ಬಿಗ್ ಬಾಸ್ ಶೋಗೆ ಹೋಗಲು ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತಂದು ನಿಮಗೆ ಹೇಳ್ತಾರೆ. ಹಾಗೆ ಇಲ್ಲಿ ನೀವು ಕೂಡ ಇಲ್ಲಿ ಮನೆಯಲ್ಲಿ ಕೂತಂಥ ಮಹಿಳೆಯರು ನಾವು ಕೂಡ ಹೋಗ್ಬೋದು, ನೀವು ಕೂಡ ಹೋಗ್ಬೋದು, ಜನಸಾಮಾನ್ಯರು ಕೂಡ ಹೋಗ್ಬೋದು. ಇವಾಗ ಕಟಿಂಗ್ ಶಾಪ್ದವರು ಅವರು ಕೂಡ ಆಸೆ ಇರ್ತದೆ, ಮಕ್ಕಳಿಗೂ ಕೂಡ ಆಸೆ ಇರ್ತದೆ. ಯಾವುದೇ ಥರದಾದಂಥ ಏಜ್ ಇಲ್ಲ, ಏಜ್ ಲಿಮಿಟ್ ಇಲ್ಲ. ಅಜ್ಜನೂ ಹೋಗ್ಬೋದು, ಅಂಕಲ್ ಹೋಗ್ಬೋದು, ಆಂಟಿನೂ ಹೋಗ್ಬೋದು, ಇಲ್ಲಿ ಕಾಲೇಜ್ ಹುಡುಗರು ಹುಡುಗಿಯರು ಒಬ್ರು ಎಲ್ಲರೂ ಹೋಗ್ಬೋದು. ಆದರೆ ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಅದಕ್ಕೋಸ್ಕರ ಏಜನ್ನು, ನಿಮ್ಮ ಏಜು, ಹೆಸರು, ವಿಳಾಸ, ಇಮೇಲ್ ಐ ಡಿ, ಫೋನ್ ನಂಬರ್ ಇಷ್ಟು 4 ಅನ್ನು ನೀವು ಸಬ್ಮಿಟ್ ಮಾಡಿ 3 ನಿಮಿಷದ ಒಳಗಡೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ 50 MB ಒಳಗಡೆ ಇದ್ದರೆ ನೀವು ಕೂಡ ಬಿಗ್ ಬಾಸ್ ಶೋನ ಒಂದು ಪಾರ್ಟಿಸಿಪೇಟ್ ಆಗಬೇಕು. ಎಷ್ಟೊಂದು ಕನಸಿರುತ್ತದೆ, ನಾನು ಬಿಗ್ ಬಾಸ್ ಶೋಗೆ ಹೋಗಬೇಕು, ನನ್ನ ಡ್ರೀಮ್ ಇರುತ್ತದೆ ಅಂತಂದು ಸಾಕಷ್ಟು ಕಾಲೇಜ್ ಹುಡುಗಿಯರು, ಹುಡುಗರು, ಎಲ್ಲ ಹುಡುಗರು ಆಸೆ ಇರುತ್ತದೆ. ನಾವೆಲ್ಲೇ ಹೋಗ್ಬೋದು, ನಾವು ಮಿಡಲ್ ಕ್ಲಾಸ್ ಜನ, ನಮ್ಮನ್ನೇ ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಎಲ್ಲ ಇನ್ಫ್ಲೂಯೆನ್ಸರ್ ಇರ್ತಾರೆ. ಇಲ್ಲಿ ಕರ್ನಾಟಕ ಜನರ ಒಂದು ಬಿಗ್ ಬಿಗ್ ರಿಯಾಲಿಟಿ ಶೋನಲ್ಲಿ ಹೀರೋ ಹೀರೋಯಿನ್ ಹೋಗ್ತಾರೆ, ಯೂಟ್ಯೂಬರ್ಸ್ ಹೋಗ್ತಾರೆ. ನಾವೇನು ಮಾಡಿದ್ದೀವಿ, ನಾವೇನು ಸಾಧನೆ ಮಾಡಿದ್ದೀವಿ, ಕಾಮನ್ ಪೀಪಲ್ನ ಯಾರಾದರೂ ಕರ್ಕೊತಾರ ಅಂತಂದು ನಿಮಗೆ ಇಲ್ಲಿ ಸ್ವಲ್ಪ ಡೌಟ್ ಇರುತ್ತದೆ. ಅಂಥವರಿಗಂತಲೇ ಇವಾಗ ನಿಮಗೆ ಬಿಗ್ ಬಾಸ್ ಶೋ ಒಂದು ಸುವರ್ಣ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಈ ಒಂದು ಆಪರ್ಚುನಿಟಿ ನೀವು ಮಿಸ್ ಮಾಡದೆ ನೀವು ಕೂಡ ಲಾಗಿನ್ ಆಗಿ ನೀವು ಕೂಡ 3 ನಿಮಿಷದ ಕಾಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆ್ಯಕ್ಟಿವ್ ಮಾಡಿ ಇವಾಗಲೇ colorskannada.com ಜಿಯೋ ಹಾಟ್‌ಸ್ಟಾರ್ಗೆ ಲಾಗಿನ್ ಮಾಡಿ ನೀವು ಕೂಡ ಸೆಲೆಕ್ಟ್ ಆಗ್ಬೋದು. ವೆರಿಫಿಕೇಷನ್ ನೀವು ಸರಿಯಾದ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಕೊಟ್ಟರೆ ನಿಮ್ಮ ಪೇರೆಂಟ್ಸ್ ಒಂದು ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು ಮತ್ತು ನೀವು ಎಲ್ಲಿ ವಿಳಾಸ ಎಲ್ಲ ಫುಲ್ ಫಿಲ್ ಮಾಡಿದರೆ ನೀವು ಕೂಡ ಸೆಲೆಕ್ಟ್ ಆಗ್ಬೋದು. ಇವಾಗಲೇ ಬಿಗ್ ಬಾಸ್ ಶೋ ಕಾಂಟ್ಯಾಕ್ಟ್ ಮಾಡ್ಬೋದು, ಎಲ್ಲನೂ ಕೂಡ ಆಗುತ್ತೆ. ನಿಮ್ಮ ಒಂದು ಸುವರ್ಣ ಅವಕಾಶ ಮಿಸ್ ಮಾಡ್ಕೊಳ್ದೇ ಇವಾಗಲೇ ಆಡಿಯನ್ಸ್